ಅಬೆ ಅವ್ರೆ, ಅಣ್ಣ, ಹೇಗಿದ್ಯಾ? ಹ್ಯಾಪಿ ಬರ್ಡೇ. ಇಷ್ಟು ದಿನ ಆದ್ಮೇಲೆ ನನ್ನ ಮೇಲೆ ಕೋಪ ಕಮ್ಮಿ ಆಯ್ತಾ? ಇಷ್ಟು ವರ್ಷ ಆದ್ಮೇಲೆ ನನ್ನ ನೋಡ್ಬೇಕು ಅನಿಸ್ತಾ ನಿನಗೆ? ಇವಾಗ ನೆನಪಾದ್ನ ನಾನು? ಮರ್ತಿದ್ರೆ ಅಲ್ವಾ ದಿವ್ಯಾ ನೆನ್ಪು ಬರೋದಕ್ಕೆ? ಮತ್ತೆ ನನ್ನ ಯಾಕೆ ಬಿಟ್ಟು ಹೊರಟೋದೆ? ನಾನು ಎಲ್ಗೂ ಹೋಗಿಲ್ಲ, ಪ್ರತಿ ಕ್ಷಣ ನಿನ್ ಪಕ್ಕದಲ್ಲೇ ಇದ್ದೆ. ನಿನ್ ಸುತ್ತ ಇದ್ದ ಅಪಾಯಗಳಿಂದ ನಿನ್ನ ಕಾಪಾಡ್ಕೊಳ್ತಿದ್ದೆ. ಸಮಯ ಬಂದಾಗ ನಿನ್ನ ಎದುರಿಗೆ ಬರೋಣ ಅನ್ಕೊಂಡಿದ್ದೆ. ಈಗ ಬಂದಿದ್ದೀನಿ. ಇನ್ಮೇಲಿಂದ ನನ್ನ ಜೊತೆನೇ ಇರ್ತೀಯ ಅಲ್ವಾ? ಎಲ್ಲೂ ಹೋಗೋದಿಲ್ಲ ತಾನೆ? ಪ್ರಾಮಿಸ್, ನಿನ್ನ ಬಿಟ್ಟು ಹೋಗಲ್ಲ. ಥ್ಯಾಂಕ್ಸ್ ಅಣ್ಣ. ಹೇಗಿದ್ಯಾ ಅಜ್ಜಿ?
ನಿನಗೋಸ್ಕರ ಇನ್ನೂ ಈ ಜೀವ ಇಟ್ಕೊಂಡಿದ್ದೀನಿ. ಈ ಮುದ್ಕಿಗೋಸ್ಕರ ಯಾವತ್ತಾದ್ರೂ ಬರ್ತೀಯಾ ಅಂತ ಆಸೆಯಿಂದ ಕಾಯ್ತಿದ್ದೆ. ನಾನು ಬಂದ್ಬಿಟ್ಟೆ ಅಜ್ಜಿ. ಶಶಿ, ಇನ್ ನನ್ನ ಕೈಲಾಗಲ್ಲ. ಇಷ್ಟು ದಿನ ನನಗಿಷ್ಟ ಇಲ್ಲ ಅಂದ್ರು ನಿನಗೋಸ್ಕರ ಈ ಮನೇಲಿದ್ದೆ. ಇಷ್ಟ ಇಲ್ದಿರೋ ಬಟ್ಟೆ ಹಾಕೊಂಡೆ, ಇಷ್ಟ ಇಲ್ದಿರೋ ಊಟ ತಿಂದೆ, ಇಷ್ಟ ಇಲ್ದಿರೋ ಮಿಡಲ್ ಕ್ಲಾಸ್ ಜೀವನ ಮಾಡಿದೆ. ಇವಾಗ್ಲೂ ಕೂಡ ಇಷ್ಟ ಇಲ್ದೆ ಇದ್ರು ನಿನಗೋಸ್ಕರ ಆ ಮನೆಗೆ ಬಂದೆ. ಅದಕ್ಕೆ ಇಲ್ಲಿವರೆಗೂ ನಿನಗೋಸ್ಕರ ಎಲ್ಲ ಸ್ಯಾಕ್ರಿಫೈಸ್ ಮಾಡಿದೆ. ಇನ್ ಮುಂದೆ ನನ್ನ ಇಷ್ಟದ ಪ್ರಕಾರ ನೀನ್ ಇರ್ಬೇಕು. ಅಭಿನ ಮರ್ತೋಗ್ಬೇಕು. ಅದು ನಡೆದಿರೋ ಕೆಲ್ಸ. ನಡಿಬೇಕು ಅಂತ ಇದ್ದೀನಿ. ನಡೆಯಲ್ಲ ಅಂತಿದ್ದೀನಿ. ಯಾಕೆ? ನಾನ್ ನಿನ್ಗೋಸ್ಕರ ಇಷ್ಟೆಲ್ಲ ಮಾಡಿದಾಗ ನನ್ಗೋಸ್ಕರ ನೀನ್ ಅವನ್ನ ಮರೆಯಕ್ಕಾಗಲ್ವಾ? ಯಾಕೆ ಮರಿಬೇಕು? ಯಾಕೆ ಅಂದ್ರೆ ಅವನಂದ್ರೆ ನನಗಿಷ್ಟ ಇಲ್ಲ. ಅಭಿ ನಿನಗ್ ಕರೆಕ್ಟ್ ಅಲ್ಲ. ಯಾಕಲ್ಲ? ಆ ಮನೆ ನೋಡಿದ್ಯಾ? ಆ ಮನೆ ತುಂಬಾ ಸತ್ತೋರ್ ಫೋಟೋಗಳೇ. ಯಾವಾಗ ಏನ್ ಅಪಾಯ ಆಗುತ್ತೋ ಅಂತ ಭಯ ಪಡ್ತಾ ಇರ್ತಾರೆ ಆ ಅಜ್ಜಿ. ಆ ಮನೆ ಯಾವಾಗ ನಾಶ ಆಗುತ್ತೋ ಅಂತ ಕಾಯ್ತಾ ಇರ್ತಾರೆ ಚಂದ್ರಿಕಾ ರಾಮಕೃಷ್ಣ. ಅಭಿ ದಿವ್ಯಾನ ಯಾವಾಗ ಸಾಯಿಸೋಣ ಅಂತ ಕಾಯ್ತಾ ಇರೋ ಆ ನಿತ್ಯ ಶ್ರೀನಿವಾಸ್. ಯಾವಾಗ ಇರ್ತಾನೋ ಯಾವಾಗ ಸಾಯ್ತಾನೋ ಗೊತ್ತಿಲ್ದಿರೋ ಅಭಿ ಅಂತ ಮನೆಗೆ ನೀನ್ ಹೋಗೋದ್ ಅವಸರನಾ? ನೀನ್ ನೆಗೆಟಿವ್ ಆಗಿರೋದಕ್ಕೆ ನಿನ್ಗೆಲ್ಲ ನೆಗೆಟಿವ್ ಆಗೇ ಕಾಣಿಸ್ತಿದೆ. ಅಭಿಲಿ ಒಂದು ಪಾಸಿಟಿವ್ ಕ್ವಾಲಿಟಿ ಹೇಳು. ಅವನ್ ದೊಡ್ಡ ಕ್ರ್ಯಾಕು. ನಿನ್ನಷ್ಟಲ್ಲ ಅಲ್ವಾ? ನಾನ್ ಎಂತವನೇ ಆಗಿದ್ರು ನಿನ್ನ ಬಿಟ್ಟು ಹೋಗಿರ್ಲಿಲ್ಲ. ಆದ್ರೆ ಅವನು 12 ವರ್ಷ ತಂಗಿನ ಬಿಟ್ಟು ಹೋಗಿದ್ದ. ಹೊರಟೋಗಿದ್ದ ಅಂತ ನೀನ್ ಹೇಳ್ತಿದ್ಯಾ? ಯಾವಾಗ್ಲೂ ಬೆನ್ ಹಿಂದೆ ಇರ್ತಾನೆ ಅಂತ ನಾನ್ ಹೇಳ್ತಿದ್ದೀನಿ. ಬೆನ್ನ ಹಿಂದೆ ಇರೋದು ಅಂದ್ರೆ ಕದ್ದು ಮುಚ್ಚಿ ಇರೋದಾ? ಇದೆಲ್ಲ ಅಲ್ಲ ಶಶಿ. ಬೇಕು ಅಂದ್ರೆ ಇಲ್ಲಿವರೆಗೂ ಸಂಪಾದನೆ ಮಾಡಿದ್ದನ್ನ ಪೂರ್ತಿ ದಾನ ಮಾಡ್ತೀನಿ. ನಿನ್ ಜೊತೆಗೆ ಒಬ್ಬ ಸಾಮಾನ್ಯನಾಗಿ ಬದುಕ್ತೀನಿ. ನೀನ್ ಕೇಳ್ಕೊಂಡಿದ್ದ ಅದೇ ಅಲ್ವಾ?